ಕಾಡಿನೊಳಗೆ ಸಾಮಾನ್ಯವಾಗಿ ಕೇಳಿಸೋದು ಪ್ರಾಣಿಗಳ ಸದ್ದು. ಆದರೆ ಈಗ ಕಾವೇರಿ ತೀರದ ಕಾಡಿನಲ್ಲಿ ಕೇಳಿ ಬರ್ತಿರೋದು ಸ್ಫೋಟದ ಸದ್ದು. ಒಂದು ಕಡೆ ಬೇಟೆಗಾರರ ವಿರುದ್ಧ ಅರಣ್ಯಾಧಿಕಾರಿಗಳ ಗುಂಡಿನ ಕಾರ್ಯಾಚರಣೆ, ಮತ್ತೊಂದು ಕಡೆ ಆ ಘಟನೆಯ ಬೆನ್ನಲ್ಲೇ ಅರಣ್ಯ ಇಲಾಖೆಯ ಆಂಟಿ ಪೋಚಿಂಗ್ ಕ್ಯಾಂಪ್ಸ್ಗಳ ಮೇಲೆ ಸರಣಿ ದಾಳಿ. ಜಿಲೆಟಿನ್ ಬಳಸಿ ಕ್ಯಾಂಪ್ಗಳನ್ನೇ ಸ್ಫೋಟಿಸಲಾಗಿದೆ. ಅರಣ್ಯ ಸಿಬ್ಬಂದಿಯ ವಾಹನಗಳು, ವಸತಿ ಗೃಹಗಳು ಧ್ವಂಸವಾಗಿವೆ. ಇದು ಕೇವಲ ಆಕ್ರೋಶದ ದಾಳಿನ ಅಥವಾ ಅರಣ್ಯ ಇಲಾಖೆಗೆ ಒಂದು ದೊಡ್ಡ ವಾರ್ನಿಂಗ? ನಮ್ಮವರನ್ನ ಹೊಡೆದ್ರೆ ನಿಮ್ಮ ಕ್ಯಾಂಪ್ಗಳೇ ಇರಲ್ಲ ಅನ್ನೋ ಸಂದೇಶನ? ಅಷ್ಟೇ ಅಲ್ಲ, ಅರಣ್ಯಾಧಿಕಾರಿಗಳೇ ಮುಂದಿನ ಟಾರ್ಗೆಟ್ ಆಗ್ತಾರಾ ಅನ್ನೋ ಆತಂಕ ಯಾಕೆ ಶುರುವಾಗಿದೆ? ಅರಣ್ಯಾಧಿಕಾರಿಗಳ ಬೇಟೆಗಾರರ ತಡೆ ಕ್ಯಾಂಪುಗಳ ಮೇಲೆ ನಡೆದ ದಾಳಿಯ ಹಿಂದಿರೋ ಸಂಚಿನ ರಹಸ್ಯವನ್ನ ಬಿಚ್ಚಿಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಸ್ಟ್ 15 ಮುಂಜಾನೆ 5:10 ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದ ವ್ಯಾಪ್ತಿಯಲ್ಲಿ ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ರು. ಮರಿಯಾಮಂಗಲ ಬೀಟ್ ಶಾಘ್ಯ ಗ್ರಾಮದ ಸುತ್ತಮುತ್ತ ಅಕ್ರಮವಾಗಿ ಕಾಡಿನೊಳಗೆ ಪ್ರವೇಶಿಸೋಕೆ, ಬೇಟೆಯಾಡೋಕೆ ಬಂದಿದ್ದಾರೆ ಅಂತ ಶಂಕಿಸಲಾದ 3 ವ್ಯಕ್ತಿಗಳನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿ ಗುಂಡಿಟ್ಟು ಕೊಂದಿದ್ರು. ಆಂಟೋನಿ ಸ್ವಾಮಿ, ಪೀಟರ್ ಮತ್ತು ಕುಮಾರ್. ಮತ್ತೊಬ್ಬ ಮಹಿಮಾ ದಾಸ್ ಪರಾರಿಯಾಗಿದ್ದ. ಇದೀಗ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿ ತನಗೆ ಪ್ರಾಣ ಭಯವಿದೆ ಅಂದಿದ್ದಾನೆ. ಅವ್ರು ಇಡೀವಾಗ ಬಂದಿದ್ದು ಯಾವ ಒಂದು 5 ಸರಿ ಬಂದುಬಿಟ್ರು ಅಂತ ಅವ್ರು ನೋಡುವಾಗ ಬಂದೇ ಇದ್ರು. ಒಬ್ಬರು ಶೂಟಿಂಗ್ ನೋಡಿದ್ರು, ನನಗೆ ಭಯ ಆಯಿತು, ಹಂಗೆ ಬಿಟ್ಟಿದ್ದೆ ನಾನು. ಆಮೇಲೆ ನನ್ನ ಮೇಲೆ ಗೇಟ್ ಕೊಟ್ಟರು, ನಾನು ಹಂಗೆ ಡೌನ್ಗೆ ಎದ್ದು ಓಡ್ಬಿಟ್ಟಿದ್ದೆ. ಏನಾಯ್ತಿಲ್ಲ, ಒಂದು 5 ನಿಮಿಷ ನೋಡುವಾಗ ಒಂದು ಸೌಂಡ್ ಇಲ್ಲ. ನನಗೆ ಹುಷಾರಿಲ್ಲದೆ, ತುಂಬ ಹುಷಾರಿಲ್ಲದೆ ಸೇರಿ ಬಿಡ್ತಾರೆ. ಹೊಟ್ಟೆ ನೋವು ಫುಲ್ಲು ಇದಾಗಿದ್ದೆ. ನಾನು ಅಲ್ಲಿಗೆ ಬಂದು ಮನೆ ಸೇರಿಬಿಟ್ಟು ಹಾಸ್ಪಿಟ್ಲಿಗೆ ಬಂದುಬಿಟ್ಟಿದ್ದೆ ನಾನು. ಈಗ ನನಗೆ ಒಂಥರ ಭಯ ಆಗ್ತದೆ. ಇವರು ಎನ್ಕ್ವೈರಿಗೆ ನಮ್ಗೆ ಸಾಕ್ಷಿ ಆಲಿದೆ ಅಂತ ಎಲ್ಲಾದ್ಮೇಲೆ ಹೇಳಿ ಪೊಲೀಸ್ನವ್ರ ಮೇಲೆ ಇದು ಮಾಡ್ತಾ ಇದ್ದಾರೆ. ನಮ್ಗೆ ಅವ್ರ ಕಂಡ್ರೆ ಸ್ವಲ್ಪ ಭಯ ಆಯ್ತದೆ. ನಮಗೆ ಸಿರ್ಗಲ್ಲಿ ಪೊಲೀಸ್ನವರು ಸಾಕ್ಷಿ ಆಗಿರ್ಬೇಕು. ನಮಗೆ ಹೆಚ್ಚಿಗೆ ನೀವೇ ನೋಡ್ಕೋಬೇಕು. ಮಹಿಮಾ ದಾಸ್ ಎಂಟ್ರಿ ಪ್ರಕರಣದ ಮೇಜರ್ ಟ್ವಿಸ್ಟ್. ಅದಿರಲಿ, ಗುಂಡಿನ ಚಕಮಕಿ ನಂತರ ಏನಾಯಿತು? 3 ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಅವರ ಕುಟುಂಬಸ್ಥರು ಮತ್ತು ಸ್ಥಳೀಯರಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ವಿವಿಧ ಭಾಗಗಳಲ್ಲಿರುವ ಆಂಟಿ ಪೋಚಿಂಗ್ ಕ್ಯಾಂಪ್ಸ್ಗಳೇ ಟಾರ್ಗೆಟ್ ಆದವು. ಮೊದಲಿಗೆ ಕ್ಯಾಂಪ್ಗಳ ಮೇಲೆ ದಾಳಿ, ನಂತರ ಸಿಬ್ಬಂದಿಯ ವಸತಿ ಗೃಹಗಳ ಮೇಲೆ ದಾಳಿ, ವಾಹನಗಳ ಧ್ವಂಸ, ಬೈಕ್ಗಳ ಮೇಲೆ ದಾಳಿ ಮತ್ತು ಈಗ ಜಿಲೆಟಿನ್ ಬಳಸಿ ಕ್ಯಾಂಪ್ಗಳನ್ನೇ ಸ್ಫೋಟಿಸುವ ಹಂತಕ್ಕೆ ಪರಿಸ್ಥಿತಿ ತಲುಪಿದೆ. ಹನೂರ್ ಡಿವಿಷನ್ನ ಒಳೆಮರದ ಹಟ್ಟಿ ಮತ್ತು ಬೂದಿಕೆರೆ ಆಂಟಿ ಪೋಚಿಂಗ್ ಕ್ಯಾಂಪ್ಸ್ಗಳನ್ನು ಜಿಲೆಟಿನ್ ಬಳಸಿ ಧ್ವಂಸ ಮಾಡಲಾಗಿದೆ. ಅಷ್ಟೇ ಅಲ್ಲ, ಕೊತ್ತನೂರು ಡಿವಿಷನ್ನ ಮಿಂಚಿನಹಳ್ಳಿ ಆಂಟಿ ಪೋಚಿಂಗ್ ಕ್ಯಾಂಪ್ ಮೇಲೂ ಜಿಲೆಟಿನ್ ಬಳಸಿ ಸ್ಫೋಟಿಸಲಾಗಿದೆ. ಬರೋಬ್ಬರಿ 8 ಕ್ಯಾಂಪುಗಳ ಮೇಲೆ ದಾಳಿ ನಡೆದಿದೆ. ಇದು ಇನ್ನೂ ಗಂಭೀರ. 4 ದಿನಗಳಲ್ಲಿ ಕಾವೇರಿ ವನ್ಯಜೀವಿ ಧಾಮದ 8 ಆಂಟಿ ಪೋಚಿಂಗ್ ಕ್ಯಾಂಪ್ಸ್ ಮೇಲೆ ದಾಳಿ ನಡೆದಂತಾಗಿದೆ. ಆಗಸ್ಟ್ 15 ರಾತ್ರಿ ಆರಂಭವಾದ ದಾಳಿಯಲ್ಲಿ 7 ಕ್ಯಾಂಪುಗಳು ದಾಳಿಗೆ ಒಳಗಾಗಿದ್ವು. ನಂತರ ಮತಿಪುರ ಆಂಟಿ ಪೋಚಿಂಗ್ ಕ್ಯಾಂಪ್ ಮೇಲೂ ದಾಳಿ ನಡೆದಿದೆ. ಸಿಬ್ಬಂದಿಯ ಕ್ವಾರ್ಟರ್ಸ್, ವಾಹನಗಳು, ಮೋಟಾರ್ ಬೈಕ್ಗಳು ಎಲ್ಲವೂ ಹಾನಿಗೊಳಗಾಗಿವೆ. ಇದರ ಪರಿಣಾಮ ಏನಾಗಿದೆ ಗೊತ್ತಾ? ಕಾಡಿನೊಳಗೆ ಕೆಲಸ ಮಾಡೋಕೆ ಫಾರೆಸ್ಟ್ ಸ್ಟಾಫ್ ಭಯ ಪಡುವ ಪರಿಸ್ಥಿತಿ ಎದುರಾಗಿದೆ. ಅಂದಾಗೆ ಆಂಟಿ ಪೋಚಿಂಗ್ ಕ್ಯಾಂಪ್ ಅಂದ್ರೆ ಸಾಮಾನ್ಯವಾಗಿ ಕಾಣುವ ಒಂದು ಸಣ್ಣ ಶೆಡ್ ಅಲ್ಲ. ಅದು ಕಾಡಿನೊಳಗಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಮಂಚೂಣಿ ಭದ್ರತಾ ನೆಲೆ. ಇಲ್ಲಿಂದಲೇ ಬೇಟೆಗಾರರ ಚಲನವಲನದ ಮೇಲೆ
ಕಣ್ಣಿಡಲಾಗುತ್ತೆ. ರಾತ್ರಿ ಪ್ಯಾಟ್ರೋಲ್ ನಡೆಯುತ್ತೆ. ಕಾಡಿನೊಳಗೆ ಅಕ್ರಮ ಪ್ರವೇಶ ಪತ್ತೆ ಹಚ್ಚಲಾಗುತ್ತೆ. ವೈಲ್ಡ್ ಲೈಫ್ ಕ್ರೈಮ್ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತೆ. ಅಗತ್ಯವಿದ್ರೆ ತಕ್ಷಣ ಕಾರ್ಯಾಚರಣೆ ನಡೆಸಲಾಗುತ್ತೆ. ಅಂದ್ರೆ ಒಂದು ಆಂಟಿ ಪೋಚಿಂಗ್ ಕ್ಯಾಂಪ್ ಧ್ವಂಸವಾದ್ರೆ ಅಲ್ಲಿ ಕೇವಲ ಒಂದು ಕಟ್ಟಡ ಹೋಗೋದಿಲ್ಲ, ಕಾಡಿನ ಒಂದು ಭಾಗದ ಸರ್ವೈಲೆನ್ಸ್ ಸಿಸ್ಟಮ್ ದುರ್ಬಲವಾಗುತ್ತೆ. ವೈರ್ಲೆಸ್, GPS, CCTV ಅಥವಾ ಕ್ಯಾಮ್ರಾ ಎಕ್ವಿಪ್ಮೆಂಟ್, ರಿಜಿಸ್ಟರ್ಸ್, ಪ್ಯಾಟ್ರೋಲಿಂಗ್ ವೆಹಿಕಲ್ಸ್ ಇವೆಲ್ಲವೂ ಆ ವ್ಯವಸ್ಥೆಯ ಭಾಗ. ಹೀಗಾಗಿ ಕ್ಯಾಂಪ್ಗಳನ್ನು ಧ್ವಂಸ ಮಾಡೋದು ಅಂದ್ರೆ ಕಾಡಿನ ಭದ್ರತಾ ಕವಚಕ್ಕೆ ರಂಧ್ರ ಮಾಡೋದು ಅಂತಲೇ ಅರ್ಥ. ಇವರಿಗೆ ಜಿಲೆಟಿನ್ ಸಿಕ್ಕಿದ್ದು ಹೇಗೆ? ಅಷ್ಟು ಸುಲಭವಾಗಿ ಸ್ಫೋಟಕ ಜಿಲೆಟಿನ್ಗಳು ಸಿಗುತ್ತಿವೆಯಾ? ಇದು ಕೂಡ ತನಿಖೆಯಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ. ಜಿಲೆಟಿನ್ ಸ್ಟಿಕ್ಸ್ ಸಾಮಾನ್ಯವಾಗಿ ಕ್ವಾರೆಗೆ ಮತ್ತು ಬ್ಲಾಸ್ಟಿಂಗ್ ಕೆಲಸಗಳಲ್ಲಿ ಬಳಸುವ ಇಂಡಸ್ಟ್ರಿಯಲ್ ಎಕ್ಸ್ಪ್ಲೋಸಿವ್ಸ್. ಹೀಗಾಗಿ ಕಾಡಿನ ಅಂಚಿನಲ್ಲಿರೋರಿಗೆ ಇಂತಹ ಸ್ಫೋಟಕ ವಸ್ತು ಹೇಗೆ ಸಿಗ್ತಿವೆ? ಕೊಟ್ಟೋರು ಯಾರು? ಈ ಪ್ರಶ್ನೆಗೆ ಉತ್ತರ ಹುಡುಕಬೇಕಿದೆ. ಅಂದಾಗೆ ತಮಿಳುನಾಡಿನಿಂದ ರಾತ್ರೋರಾತ್ರಿ ನುಸುಳಿ ಬಂದು ಅಲ್ಲಿ ಪೋಚಿಂಗ್ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಈ ಕುರಿತಂತೆಯೂ ಕೂಡ ತನಿಖೆ ನಡಿಬೇಕಿದೆ. ಒಬ್ಬ ವ್ಯಕ್ತಿಯ ಸಾವಿಗೆ ಪ್ರತಿಕಾರವಾಗಿ ಕ್ಯಾಂಪ್ ಮೇಲೆ ದಾಳಿ ಮಾಡೋದು ದೊಡ್ಡ ವಿಷಯ. ಆದರೆ ಸರಣಿಯಾಗಿ ಹಲವು ಆಂಟಿ ಪೋಚಿಂಗ್ ಕ್ಯಾಂಪ್ಸ್ ಮೇಲೆ ದಾಳಿ ನಡೆಯೋದು, ಸಿಬ್ಬಂದಿಯ ಕ್ವಾರ್ಟರ್ಸ್ ಮೇಲೆ ದಾಳಿ ನಡೆಯೋದು, ವಾಹನಗಳನ್ನು ಧ್ವಂಸ ಮಾಡೋದು ಮತ್ತು ಕೆಲವು ಕ್ಯಾಂಪ್ಗಳನ್ನು ಸ್ಫೋಟಿಸೋದು, ಇದು ಕೇವಲ ಕ್ಷಣಿಕ ಆಕ್ರೋಶವ ಅಥವಾ ಇದರ ಹಿಂದೆ ಸಂಘಟಿತ ಗುಂಪಿನ ಕೈವಾಡ ಇದೆಯಾ? ಇದು ಈಗ ತನಿಖೆಯಿಂದ ಹೊರಬರಬೇಕಾದ ಅಂಶ. ಹಾಗಾದ್ರೆ ಮುಂದಿನ ಟಾರ್ಗೆಟ್ ಅರಣ್ಯಾಧಿಕಾರಿಗಳ. ವೀರಪ್ಪನ್ ಪ್ರತಿಕಾರದಂತೆ ಇವರು ಕೂಡ ಪ್ರತಿಕಾರ ಹೇಳೋಕೆ ನಿರ್ಧರಿಸಿದ್ದಾರ. ಮೂವರ ಸಾವಿಗೆ ಪ್ರತಿಕಾರ ಹೇಳೋದಿಕ್ಕೆ ಸಜ್ಜಾಗಿದ್ದಾರ. ಅರಣ್ಯಾಧಿಕಾರಿಗಳೇ ಮುಂದಿನ ಟಾರ್ಗೆಟ್. ಇದು ಬಹಳ ಸೆನ್ಸಿಟಿವ್ ಆಂಗಲ್. ಕ್ಯಾಂಪ್ ಮೇಲೆ ನಡೆಯುತ್ತಿರುವ ದಾಳಿಗಳನ್ನು ನೋಡಿದ್ರೆ ಗುಂಡು ನುಗ್ಗಿಸಿ ತಮ್ಮವರನ್ನ ಕೊಂದ್ರು ಅನ್ನೋ ಕಾರಣಕ್ಕೆ ಅರಣ್ಯಾಧಿಕಾರಿಗಳನ್ನ ಟಾರ್ಗೆಟ್ ಮಾಡಿದ್ರು ಅಚ್ಚರಿ ಇಲ್ಲ. ಹೀಗಾಗಿ ಎಚ್ಚರ ತಪ್ಪುವಂತಿಲ್ಲ. ಇದೀಗ ನಡೆದಿರೋ ದಾಳಿ 100ಕ್ಕೆ 100ರಷ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಫ್ರಂಟ್ ಲೈನ್ ಫೋರ್ಸ್ಗೆ ನೇರ ವಾರ್ನಿಂಗ್ ಕೊಟ್ಟಂತೆ ಕಾಣ್ತಿದೆ. ಒಂದು ಕ್ಯಾಂಪ್ ಧ್ವಂಸವಾದ್ರೆ ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಭಯದಿಂದ ಹೊರಗೆ ಬಂದ್ರೆ, ಪ್ಯಾಟ್ರೋಲಿಂಗ್ ಕಡಿಮೆ ಆದ್ರೆ, ಸರ್ವೈಲೆನ್ಸ್ ನಿಂತ್ರೆ ಅಕ್ರಮ ಬೇಟೆಗಾರರಿಗೆ ಏನಾಗುತ್ತೆ? ಅವರಿಗೆ ಕಾಡಿನೊಳಗೆ ಓಡಾಡೋಕೆ ಅವಕಾಶ ಸಿಗುತ್ತೆ. ಅಕ್ರಮ ಬೇಟೆ, ವನ್ಯಜೀವಿ ಬೇಟೆ, ಮಾಂಸ ಸಾಗಾಟ, ಅಕ್ರಮ ಮರ ಕಡಿತ ಇಂತಹ ಚಟುವಟಿಕೆಗಳು ಮತ್ತೆ ಚಿಗುರುಡೆಯಬಹುದು. ಅಂದ್ರೆ ಒಬ್ಬರ ಮೇಲೆ ನಡೆದ ದಾಳಿಯ ಪರಿಣಾಮ ಇಡೀ ಕಾಡಿನ ಭದ್ರತೆಯ ಮೇಲೆ ಪರಿಣಾಮ ಬೀರಬಹುದು. ಆಗಸ್ಟ್ 15ರ ಕಾರ್ಯಾಚರಣೆಯ ನಂತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸುಮಾರು 20ರಿಂದ 30 kg ಕಾಡು ಪ್ರಾಣಿ ಮಾಂಸ ವಶಪಡಿಸಿಕೊಂಡಿದೆ ಅಂತ ಹೇಳಿತ್ತು. ಜೊತೆಗೆ ಚಾಕು, ಚೂರಿ, ಬಂದೂಕು, ಚಪ್ಪಲಿ ಎಲ್ಲವೂ. ಅತ್ತ ಶೂಟೌಟ್ ಪ್ರಕರಣದ ರಹಸ್ಯ ಬೆನ್ನತ್ತಿ ತನಿಖಾ ತಂಡಗಳು ಚುರುಕಿನ ತನಿಖೆ ನಡೆಸ್ತಿವೆ. ಇತ್ತ 7 ಆಂಟಿ ಪೋಚಿಂಗ್ ಕ್ಯಾಂಪ್ ಶೆಡ್ಸ್ ಮತ್ತು 9 ರೆಸಿಡೆನ್ಷಿಯಲ್ ಹೌಸಸ್ ಹಾನಿಗೆ ಒಳಗಾಗಿವೆ. ಒಂದೇ ಸಮಯದಲ್ಲಿ ವೈಲ್ಡ್ ಲೈಫ್ ಕ್ರೈಮ್, ಫೈರಿಂಗ್ ಕಾಂಟ್ರವರ್ಸಿ ಮತ್ತು ರೆಟಾಲಿಯೇಷನ್ ಅಟ್ಯಾಕ್ಸ್ 3 ಲೇಯರ್ಗಳಲ್ಲಿ ಪ್ರಕರಣ ಬೆಳೆಯುತ್ತಿದೆ. ಮತ್ತೊಂದು ಕಡೆ ಇದೇ ಎನ್ಕೌಂಟರ್ 2 ರಾಜ್ಯಗಳ ನಡುವೆ ಸಣ್ಣಗೆ ಸಮರದ ಕಿಚ್ಚಿಗೆ ನಾಂದಿ ಹಾಡಿದೆ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಂದೆ 2 ದೊಡ್ಡ ಸವಾಲುಗಳಿವೆ. ಮೊದಲನೆಯದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಮುಂದುವರಿಸಬೇಕು. ಎರಡನೆಯದು ಫ್ರಂಟ್ ಲೈನ್ ಫಾರೆಸ್ಟ್ ಸ್ಟಾಫ್ಗೆ ಭದ್ರತೆ ಕೊಡಬೇಕು. ಯಾಕಂದ್ರೆ ಕಾಡನ್ನ ರಕ್ಷಿಸುವವರು ಸುರಕ್ಷಿತವಾಗಿದ್ದಾಗ ಮಾತ್ರ ಕಾಡು ಸುರಕ್ಷಿತವಾಗಿರುತ್ತದೆ. ಆಗಸ್ಟ್ 15ರ ಕಾಡಿನ ಗುಂಡಿನ ಸದ್ದು, ಅದಾದ ಮೇಲೆ ಆಂಟಿ ಪೋಚಿಂಗ್ ಕ್ಯಾಂಪ್ಸ್ ಮೇಲೆ ದಾಳಿ, ಜಿಲೆಟಿನ್ ಬಳಸಿ ಕ್ಯಾಂಪ್ಗಳ ಧ್ವಂಸ, ಕಾವೇರಿ ಕಾಡಿನಲ್ಲಿ ಸಂಘರ್ಷ ಇನ್ನಷ್ಟು ದೊಡ್ಡದಾಗ್ತಿದೆಯಾ? ಅರಣ್ಯ ಸಿಬ್ಬಂದಿಯ ಮೇಲೆ ನಡೆದ ದಾಳಿಗಳ ಹಿಂದಿರೋರು ಯಾರು ಅನ್ನೋದು
ಹೊರಬರಬೇಕಿದೆ. ಜಿಲೆಟಿನ್ ಎಲ್ಲಿಂದ ಬಂತು? ಕ್ಯಾಂಪ್ಗಳ ಲೊಕೇಶನ್ ಬಗ್ಗೆ ಮಾಹಿತಿ ಯಾರಿಗಿತ್ತು? ಎಷ್ಟು ಜನ ಈ ದಾಳಿಯಲ್ಲಿ ಭಾಗಿಯಾಗಿದ್ರು? ಇದು ಸ್ಪಾಂಟೇನಿಯಸ್ ರಿಟೈಲೇಷನ್ನ ಅಥವಾ ಸಂಘಟಿತ ದಾಳಿಯ? ಮತ್ತು ಅರಣ್ಯ ಸಿಬ್ಬಂದಿಯೇ ಮುಂದಿನ ಟಾರ್ಗೆಟ್ ಆಗುವ ಸಾಧ್ಯತೆ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ತನಿಖೆ ಉತ್ತರ ಕೊಡಬೇಕಿದೆ. ಕಾಡನ್ನು ರಕ್ಷಿಸುವ ಕವಚವೇ ಧ್ವಂಸವಾದರೆ ಕಾಡನ್ನು ಯಾರು ರಕ್ಷಿಸ್ತಾರೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇಂತಹ ಇನ್ ಡೆಪ್ತ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.